ಅಂಗಡಿಯಲ್ಲಿ ಈ ಥರ ನಿಮಗೆ ಒಡ್ಕೊಟ್ಟಿರ್ತಾರೆ. ಸೊ ಅದರಲ್ಲಿ ನೀವು ವಾಟರ್ನೆಲ್ಲ ಸಪ್ರೇಟ್ ಮಾಡಿಕೊಂಡು ನೀಟಾಗೆ ಅದನ್ನ ಇಟ್ಕೊಂಡು ಈಗ ನೆಕ್ಸ್ಟ್ ಅದನ್ನು ಮಿಕ್ಸಿಗೆ ಹಾಕಿ ಮೀಡಿಯಮ್ ಆಗಿ ಸ್ವಲ್ಪ ನೋಡಿ ಈ ಥರ ರುಬ್ಕೋಬೇಕು ನೀವು. ಇನ್ನೊಂದು ಕಡೆ ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆ, ಈರುಳ್ಳಿ, ಕೊತ್ತಂಬರಿ ಹಾಕಿ ಒಗ್ಗರಣೆ ಹಾಕಿದ್ದೀವಿ. ಅದ್ರ ಜೊತೆಗೆ ನಿಮಗೆ ಕೈಮಾ ಜೊತೆ ಏನಾದರೂ ಈ ಥರ ಪೀಸು ಕೊಬ್ಬು ಏನಾರ ಕೊಟ್ಟಿದ್ರೆ ಅದನ್ನು ಸಹ ಬೇಯಿಸೋದಕ್ಕೆ ಅದ್ರ ಜೊತೆಗೆ ಹಾಕ್ಕೊಂಬಿಡಿ. ಸೊ ಈಗ ಇಲ್ಲಿ ಮಸಾಲಾಗೆ ರೆಡಿ ಮಾಡ್ಕೊಂಡಿದ್ದೀವಿ. ಈಗ ಇಲ್ಲಿ ನಾನು ಸ್ವಲ್ಪ ಬ್ಯಾಡಿಗೆ ಮತ್ತು ಗುಂಟೂರು ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ, ಮತ್ತು ಸ್ವಲ್ಪ ಕಾಳು ಮೆಣಸು, ಮತ್ತು ಸ್ವಲ್ಪ ಚಕ್ಕೆ, ಲವಂಗ, ಕೊತ್ತಂಬರಿ, ಮತ್ತು ಒಂದು ಟೊಮೆಟೊ, 2 ಹೋಳಾಗೋಷ್ಟು ಕಾಯಿ, ಶುಂಠಿ, ಬೆಳ್ಳುಳ್ಳಿ. ಸೊ ಈಗ ಇದನ್ನೆಲ್ಲ ರುಬ್ಕೊಳ್ಳೋಣ. ಇಲ್ಲಿ ರುಬ್ಕೊಂಡಿರೋ ಕೈಮಾಗೆ ನಾನು ಆಗಲೇ ಏನು ನುಣ್ಣಗೆ ಪುಡಿ ಮಾಡ್ಕೊಂಡಿದ್ದೆ ಆ ಕಡಲೆ ಹಿಟ್ಟನ್ನು ಹಾಕ್ಕೊಳ್ಳೋಣ. 150 ಗ್ರಾಮ್ ಕಡಲೆ ಹಿಟ್ಟು ಹಾಕ್ಕೊಂಡಿದ್ದೀನಿ ನಾನಿಲ್ಲಿ. ಪ್ಯಾನಿಗೆ ನಾನು ಆಯಿಲ್ ಹಾಕ್ಕೊಂಡು ಈರುಳ್ಳಿನ ಫ್ರೈ ಮಾಡ್ಕೊಳಕ್ಕೆ ಇಟ್ಕೊಂಡಿದ್ದೀನಿ. ಅದರ ಜೊತೆಗೆ ನಾನು ಆವಾಗಲೇ ಏನೇನು ಐಟಮ್ಸ್ ತೋರಿಸಿದೆ ಅದನ್ನು ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೀವೆಷ್ಟು ಚೆನ್ನಾಗಿ ಫ್ರೈ ಮಾಡ್ಕೋತೀರೋ ಅಷ್ಟು ಚೆನ್ನಾಗಿ ಟೇಸ್ಟ್ ಬರುತ್ತೆ. ಆಮೇಲೆ ನೀವೆಲ್ಲ ರುಬ್ಕೊಳ್ಳುವಾಗ ಸ್ವಲ್ಪ ಅದಕ್ಕೆ ಧನಿಯಾ ಪುಡಿ ಕೂಡ ಜಾಯಿನ್ ಮಾಡ್ಕೊಳ್ಳಿ. ಇಲ್ಲಿ ನಾವು 1 kg ಕೈಮಾಗೆ 2 ಮೊಟ್ಟೆನ ಹಾಕ್ಕೊಂಡಿದ್ದೀವಿ. ಇವಾಗ ಇಲ್ಲಿ ರುಬ್ಬಿರೋ ಮಸಾಲದಲ್ಲಿ 1/4 ಭಾಗ ಮಾತ್ರ ಈಗ ಕೈಮಾಗೆ ಹಾಕ್ಕೊಳ್ಳೋಣ. ಇನ್ನು ಮಿಕ್ಕಿದ್ದನ್ನು ಸಾಂಬಾರಿಗೆ ಹಾಕ್ಕೊಳ್ಳೋಣ. ಈಗ ಸಾಂಬಾರಿಗೆ ನಾವು ಈ ಥರ ಆವಾಗಲೇ ಏನು ಒಗ್ಗರಣೆ ಹಾಕಿದ್ವಿ ಅದಕ್ಕೆ ಈಗ ನೀರು ಹಾಕಿ ಮಸಾಲ ಎಲ್ಲ ಹಾಕಿ ಈಗ ಇದನ್ನು ಕುದಿಯೋದಕ್ಕೆ ಇಟ್ಕೊಳ್ಳೋಣ. ಅಷ್ಟರಲ್ಲಿ ನಾವು ಕೈಮಾ ಉಂಡೆ ರೆಡಿ ಮಾಡ್ಕೊಳ್ಳೋಣ. ಸೊ ಈಗ ಸಾಂಬಾರೆಲ್ಲ ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೊಂಡ್ಮೇಲೆ ಅದು ಇನ್ನೇನು ಕುದಿಯೋಕ್ಕೆ ಸ್ಟಾರ್ಟ್ ಆಗ್ತಿದೆ ಅನ್ನುವಾಗ ನೀವು ಇದಕ್ಕೆ 1 ಹಿಡಿಯಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಈಗ ಅದರ ಜೊತೆಗೆ ಈ ಕಡೆ ಕೈಮಾಗೆ ನಾವೇನು ಮಸಾಲ ತಕ್ಕೊಂಡಿದ್ವಿ ಅಲ್ಲ ಅದನ್ನು ಹಾಕ್ಕೊಂಡು ಜೊತೆಗೆ ಧನಿಯಾ ಪುಡಿ ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಖಾರ ನಿಮ್ಗೆ ಎಷ್ಟು ಬೇಕು ನೋಡಿಕೊಂಡು ಅದನ್ನು ಹಾಕ್ಕೊಂಡು ಈಗ ನೀಟಾಗೆ ಮಿಕ್ಸ್ ಮಾಡ್ಕೋಬೇಕು. ಸೊ ಈಗ ಇಲ್ಲಿ ಕೈಮಾನ ಈ ಥರ ನೀಟಾಗೆ ಚಿಕ್ಕದಾಗೆ ಉಂಡೆ ಮಾಡ್ಕೊಳ್ಳೋಣ. ಕೈಮಾಗೆ ನೀವು ಎಕ್ಸ್ಟ್ರಾ ಬೇಕಿದ್ರೆ ಸಬ್ಬಕ್ಕಿ ಸೊಪ್ಪು ಸಹ ಹಾಕ್ಕೊಳ್ಬೋದು, ಮತ್ತು ಸಣ್ಣದಾಗಿ ಈರುಳ್ಳಿನೂ ಕಟ್ ಮಾಡಿ ಹಾಕ್ಕೊಳ್ಬೋದು. ನಮ್ಮ ಮನೇಲಿ ಅದನ್ನು ತಿನ್ನಲ್ಲ ಅಂದ್ಬಿಟ್ಟು ನಾವು ಅದನ್ನೇನು ಹಾಕಿಲ್ಲ. ಈಗ ಅದನ್ನು ಹಾಕೋತೀನಿ ಅನ್ನೋರು ಅದನ್ನು ಹಾಕ್ಕೊಂಡು ಉಂಡೆ ಕಟ್ಕೋಬೋದು. ಈಗ ಇಲ್ಲಿ ಈ ಕಡೆ ಕೈಮಾ ಸಾರು ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ. ಸೊ ಈಗ ಅದಕ್ಕೆ ಒಂದೊಂದೇ ಕೈಮಾ ಉಂಡೆನ ಹಾಕೋತಾ ಹೋಗೋಣ. ಹಾಕ್ಕೊಂಡು ಸಣ್ಣ ಉರಿಯಲ್ಲಿ ಇಟ್ಕೊಂಡು ಇದನ್ನು ಬಾಯ್ಲ್ ಮಾಡಬೇಕು. ಸೊ ಈಗ ಇಲ್ಲಿ ರುಚಿಕರವಾದ ಕೈಮಾ ಸಾರು ರೆಡಿಯಾಗಿದೆ. ನಮ್ಮ ಮನೇಲಂತೂ ತುಂಬ ರುಚಿಯಾಗಿತ್ತು, ಎಲ್ಲರೂ ಇಷ್ಟಪಟ್ಟರು. ಈಗ ಇದನ್ನು ನೀವು ಟ್ರೈ ಮಾಡಿ ಹೇಗಿತ್ತು